ನಾವು ನಮ್ಮ ಮಕ್ಕಳಿಗೆ ನಾವು ಎಷ್ಟೈತೆ ಕೇರ್ ಮಾಡಿ ಓದಿಸ್ಕೊಂತೀವೋ ಈ ಒಂದು ಕ್ರಾಪ್ ನಾವು ಅಷ್ಟೇ ಕೇರ್ ಆಗಿ ನಾವು ಬೆಳೆಸ್ಕೊಂಡ್ರೆ ಅಷ್ಟೇ ಒಂದು ರೆವೆನ್ಯೂನು ನಮಗೆ ಮಾಡಿಕೊಡುತ್ತೆ. ನಾವು ಎಷ್ಟೈತೆ ಬಂಡವಾಳ ಹಾಕ್ಕೊಂತೀವೋ ಈ ಬೆಳೆಗೆ ಅಷ್ಟು ಇನ್ಕಮ್ ಮಾಡೋ ಅವಕಾಶಗಳು ಜಾಸ್ತಿ ಇದೆ. ಮದುವೆ ಸೀಸನ್ಗಳಿಗೆ ನಮಗೆ ಈವೆಂಟ್ಗಳು ಇದ್ದಾಗ ನಾವು ಬೆಳೆ ಬೆಳ್ಕೊಂಡ್ರೆ ಆದಾಯ ಕನ್ಫರ್ಮ್ ಆಗಿ ರೈತನಿಗೆ ಸಿಕ್ಕುತ್ತೆ. 10 ರಿಂದ 15 ರೂಪಾಯಿವರೆಗೂ ಒಂದು ಹೂವು ಸಿಕ್ಕುತ್ತೆ. ನಮ್ಗೆ 1,50,000 ಹೂವು ನಮ್ಗೆ ಹಾರ್ವೆಸ್ಟ್ ಮಾಡ್ಕೊಂಡ್ರೇನು 15 ಲಕ್ಷ ರೂಪಾಯಿ ಒಂದು ಬೆಳೆಯಲ್ಲಿ ನಾವು ಇದನ್ನು ಮಾಡ್ಕೊಬೋದು. ಫ್ಲವರ್ ಡೆಕೋರೇಷನ್ನ ಅಂದ ಹೆಚ್ಚಿಸುವ ಕಲರ್ಫುಲ್ ಹೂಗಳು. ಈ ಹೂವಿಗೆ ಕಟ್ ಫ್ಲವರ್ ಮಾರುಕಟ್ಟೆಯಲ್ಲಿದೆ ಭಾರಿ ಡಿಮ್ಯಾಂಡ್. 1 ಎಕರೆಯಲ್ಲಿ ಲಕ್ಷ ಲಾಭ ತಂದುಕೊಡುವ ಪುಷ್ಪ ಕೃಷಿ, ಹೈಬ್ರಿಡ್ ಸೇವಂತಿಗೆ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮದುವೆ ಶುಭ ಕಾರ್ಯಕ್ರಮಗಳಲ್ಲಿ ಅಲಂಕಾರಕ್ಕಾಗಿ ವಿವಿಧ ಬಗೆಯ ಕಲರ್ಫುಲ್ ಹೂಗಳನ್ನು ಬಳಸಲಾಗುತ್ತೆ. ಅದರಲ್ಲೂ ರೋಸ್, ಜರ್ಬೆರಾ, ಕಾರ್ನೇಷನ್, ಅಂಥೂರಿಯನ್ನಂತಹ ಅಲಂಕಾರಿಕ ಕಟ್ ಫ್ಲವರ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಈ ಹೂಗಳಂತೆಯೇ ಹಲವು ಬಣ್ಣಗಳ ಹೈಬ್ರಿಡ್ ಸೇವಂತಿಗೆ ಹೂವಿಗೂ ಅಲಂಕಾರಿಕ ಹೂವಿನ ಮಾರುಕಟ್ಟೆಯಲ್ಲಿ ವಿಶೇಷ ಸ್ಥಾನವಿದ್ದು ರೈತರಿಗೆ ನಿಶ್ಚಿತ ಆದಾಯ ತಂದುಕೊಡುವ ಬೆಳೆಯಾಗಿದೆ. ಇಂದು ಹೈಬ್ರಿಡ್ ಸೇವಂತಿಗೆ ಹೂ ಬೆಳೆಯುವ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಸೇವಂತಿಗೆ ಎಲ್ಲರಿಗೂ ಗೊತ್ತಿರುವ ಹೂವು. ಸಾವಿರಾರು ಹೂ ಬೆಳೆಗಾರರು ಸೇವಂತಿಗೆ ಹೂವನ್ನ ಬೆಳೀತಾರೆ. ಸೇವಂತಿಗೆಯಲ್ಲಿ ಬಿಡಿ ಹೂವು ಮತ್ತು ಕಟ್ ಫ್ಲವರ್ನ ತಳಿಗಳಿದ್ದು, ಬಿಡಿ ಹೂವುಗಳನ್ನ ಸಾಮಾನ್ಯವಾಗಿ ದೇವರ ಅಲಂಕಾರಕ್ಕಾಗಿ ಶುಭ ಸಮಾರಂಭಗಳಲ್ಲಿ ಬಳಸ್ತಾರೆ. ಅದೇ ಕಟ್ ಫ್ಲವರ್ ಹೂವುಗಳಾದ್ರೆ ಅವುಗಳನ್ನ ಅಲಂಕಾರಿಕ ಹೂವುಗಳಾಗಿ ಬಳಸೋದರ ಜೊತೆಯಲ್ಲಿಯೇ ಫ್ಲವರ್ ಬೊಕ್ಕೆಗಳಲ್ಲಿ ಮತ್ತು ಫ್ಲವರ್ ವಾಸ್ಗಳಲ್ಲಿ ಇಡಲು ಬಳಸ್ತಾರೆ. ಕಟ್ ಫ್ಲವರ್ ಸೇವಂತಿಗೆಯಲ್ಲಿ 10 ತಳಿಗಳಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ಕಾವಲಹಳ್ಳಿಯ ರೈತ ಶ್ರೀಕಾಂತ್ ಬಲ್ಲೇಪಲ್ಲಿ ಹೈಬ್ರಿಡ್ ಕ್ರೈಸಾಂಥೆಮಮ್ ಅಥವಾ ಹೈಬ್ರಿಡ್ ಸೇವಂತಿಗೆಯಲ್ಲಿ ಪಾಲಿ ಹೌಸ್ನಲ್ಲಿ ಬೆಳೆಸಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಶ್ರೀಕಾಂತ್ ಅವರು 2011ರಲ್ಲಿ 10 ಎಕರೆಯಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಹೂ ಬೇಸಾಯ ಆರಂಭಿಸಿದ್ರು. ಬಳಿಕ ಪಾಲಿ ಹೌಸ್ ಅನ್ನ 40 ಎಕರೆಗೆ ವಿಸ್ತರಿಸಿಕೊಂಡಿದ್ದು, ಈಗ ಸುಮಾರು 6 ರಿಂದ 7 ವಿಧದ ಹೂವುಗಳನ್ನ ಬೆಳೀತಿದ್ದಾರೆ. ಶ್ರೀಕಾಂತ್ ಅವರು ಗುಲಾಬಿ, ಜರ್ಬೇರಾ, ಜಿಪ್ಸೋಫಿಲಿಯಾದಂತಹ ಹೂವುಗಳ ಜೊತೆಯಲ್ಲಿಯೇ ಹೈಬ್ರಿಡ್ ಸೇವಂತಿಗೆಯನ್ನು 7 ಎಕರೆಯಲ್ಲಿ ಬೆಳೆಸಿದ್ದಾರೆ. ಇವರು ಹಾಲೆಂಡ್ನಿಂದ ಹೈಬ್ರಿಡ್ ಕ್ರೈಸಾಂಥೆಮಮ್ನ ಮದರ್ ಪ್ಲಾಂಟ್ಗಳನ್ನು ತಂದು ನಂತರ ಸಸಿಗಳನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಇವರು 8 ರಿಂದ 10 ಕಲರ್ನ ಹೈಬ್ರಿಡ್ ಸೇವಂತಿಗೆಯನ್ನ 4 ವರ್ಷಗಳಿಂದ ಬೆಳೀತಿದ್ದಾರೆ. ಇದು ಹೈಬ್ರಿಡ್ ಕ್ರೈಸಾಂಥೆಮಮ್ ಅಂತ. ಈಗ ಹಾಲೆಂಡಿಂದ ನಾವು ಮದರ್ ಪ್ಲಾಂಟ್ಸ್ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಟಿಶ್ಯೂ ಕಲ್ಚರ್ ಕಟಿಂಗ್ಸಿಂದ ನಾವು ತೊಗೊಂಡು ಗಿಡ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ನಾವು ಮಾಡ್ಕೊಂಡು ಇದು ಕ್ರೈಸಾಂಥೆಮಲ್ಲಿ ನಾವು ಒಂದು 8 to 10 ಕಲರ್ಸಲ್ಲಿ ನಾವು ಇದು ಎವ್ರಿ ಟೈಮು ನಮಗೀಗ 365 ದಿನ ಹೂವು ಬರಬೇಕಂತ ಒಂದು ಬ್ಯಾಚಸ್ ವೈಸ್ ಆಗಿ ಈ ಕ್ರೈಸಾಂಥೆಮಮ್ನಲ್ಲಿ ವಾರಕ್ಕೆ ಇಷ್ಟು ಹೂವು, ಈಗ ನಮ್ಮ ಮಾರ್ಕೆಟಿಂಗಲ್ಲಿ ಎಷ್ಟು ನಮ್ಗೆ ಅನುಕೂಲಗಳು ಇದೆಯೋ ಅಷ್ಟು ಹೂವು ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಹೈಬ್ರಿಡ್ ಸೇವಂತಿಗೆಯನ್ನ ಪಾಲಿ ಹೌಸ್ನಲ್ಲೇ ಬೆಳಿಬೇಕು. ಶ್ರೀಕಾಂತ್ ಅವರು ಬೆಳೀತಾ ಇರುವ ಹೈಬ್ರಿಡ್ ಸೇವಂತಿಗೆಯನ್ನ ಪಾಲಿ ಹೌಸ್ನಲ್ಲಿಯೇ ಬೆಳೆಸಬೇಕು. ಇದನ್ನ ಓಪನ್ ಫೀಲ್ಡ್ನಲ್ಲಿ ಬೆಳೆಸಲಾಗೋದಿಲ್ಲ. ಓಪನ್ ಫೀಲ್ಡ್ನಲ್ಲಿ ಹೂವಿನ ಬೆಳೆ ಬೆಳೆದ್ರೆ ವಾತಾವರಣದ ಬದಲಾವಣೆಯಿಂದ ಹೂವಿನ ಗುಣಮಟ್ಟದಲ್ಲಿ ವ್ಯತ್ಯಯ ಆಗತ್ತೆ. ಅದೇ ಪಾಲಿ ಹೌಸ್ನಲ್ಲಿ ನಿಯಂತ್ರಿತ ವಾತಾವರಣ ಇರೋದ್ರಿಂದ ಉತ್ತಮ ಗುಣಮಟ್ಟದ ಹೂವುಗಳನ್ನ ಪಡೆಯಲು ಸಾಧ್ಯವಿದೆ. ಜೊತೆಗೆ ನಿರೀಕ್ಷಿಸಿದಷ್ಟು ಇಳುವರಿಯೂ ಸಹ ಪಾಲಿ ಹೌಸ್ನಲ್ಲಿ ಸಿಗುತ್ತೆ.
ಇನ್ನು ಹೈಬ್ರಿಡ್ ಸೇವಂತಿಗೆ 90 ದಿನದ ಬೆಳೆ. ಇದು ಕಟ್ ಫ್ಲವರ್ ಆಗಿರೋದ್ರಿಂದ 90 ದಿನದ ಬಳಿಕ ಗಿಡವನ್ನೇ ಕತ್ತರಿಸಿ ತೆಗಿಬೇಕು. ಈ ತಳಿಯ ಗಿಡಗಳು ಉತ್ತಮವಾಗಿ ಬೆಳಿಬೇಕೆಂದರೆ ಆರಂಭದಲ್ಲಿ 18 ಗಂಟೆ ಬೆಳಕಿರಬೇಕು. ಹಾಗಾಗಿ ರಾತ್ರಿ ವೇಳೆಯಲ್ಲೂ ಲೈಟ್ ಹಾಕಿ ಬೆಳಕು ನೀಡಬೇಕು. ಇನ್ನು ಬಡ್ಡಿಂಗ್ ಹಂತದಲ್ಲಿ ಪಾಲಿ ಹೌಸ್ನಲ್ಲಿ ಬೆಳಕು ಬರದಂತೆ ಪರದೆಗಳನ್ನ ಹಾಕಬೇಕು. ಬೆಳಕನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಉತ್ತಮ ಫಸಲು ಬರುತ್ತೆ. ಹಾಗಾಗಿ ಪಾಲಿ ಹೌಸ್ನಲ್ಲೇ ಈ ಬೆಳೆಯನ್ನ ಬೆಳಿಬೇಕು. ಈ ಬೆಳೆಗಳು ಗ್ರೀನ್ ಹೌಸ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಗೆ ಓಪನ್ ಕಲ್ಟಿವೇಷನ್ಗೆ ಓಪನ್ ಕಲ್ಟಿವೇಷನಲ್ಲಿ ನಾವು ಮಾಡಿದಾಗ ಇದೇ ಚಾಮಂತಿ ನಾವು ಓಪನ್ ಕಲ್ಟಿವೇಷನಲ್ಲಿ ಬೆಳೆ ಬೆಳೆದಾಗ ಒಂದು ಮಳೆ ಬಂತು ಅಂದರೆ ನಮ್ಮ ಹೂವುಗಳೆಲ್ಲ ಡ್ಯಾಮೇಜ್. ಇದರಲ್ಲಿ ಏನಂದರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ 365 ದಿನ ನಿಮ್ಗೆ ಪ್ರೊಟೆಕ್ಟೆಡ್ ಏನು ಬೆಳೆನೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ನೀನು ಕಷ್ಟಕ್ಕೆ ಏನಿದೆಯೋ ಫಲ ನಿಮ್ಮ ಕೈಗೆ ಸಿಗುತ್ತೆ. ಓಪನ್ ಫೀಲ್ಡ್ ಹಾಕೋಂಥ ಬೆಳೆಗಳಲ್ಲಿ ನಾವು ಚಾಮಂತಿ ಹಾಕಲಿ ಇನ್ನೊಂದು ಹಾಕಲಿ ಯಾವುದೇ ಬೆಳೆ ರೋಜೆ ಹಾಕಲಿ ಓಪನ್ ಫೀಲ್ಡ್ ಮಳೆ ಬಂದರೆ ಇದು ರೋಗಗಳು ಜಾಸ್ತಿ. ಪ್ರೊಟೆಕ್ಟೆಡಲ್ಲಿ ರೋಗ ಬರುತ್ತೆ, ಬರಲ್ಲ ಅನ್ನೋದು ನಾನು ಹೇಳಲ್ಲ, ಬರುತ್ತೆ. ಪ್ರೊಟೆಕ್ಟ್ ನಾವು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಒಂದು ನಮಗೆ ಏನು ಮೈಕ್ರೋ ಕ್ಲೈಮೇಟ್ ಇದು ಗ್ರೀನ್ ಹೌಸ್ ಒಳಗಡೆ ಬೇಕೋ 365 ದಿನ ಅದನ್ನು ನಾವು ಮೈಂಟೈನ್ ಮಾಡ್ಕೊಂಡೋಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಬೆಳೆನೇ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ತೆಗಿಯೋಕ್ಕೆ ಅವಕಾಶ ಇದೆ. ಸರ್, ಈ ಹೈಬ್ರಿಡ್ ಕ್ರೈಸಾಂಥೆಮಮ್ ಬಂದ್ಬಿಟ್ಟು ಇದು ಓನ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಹಾಗೆ ಮಾಡ್ಬೋದು. ಗ್ರೀನ್ ಹೌಸಲ್ಲಿ ಬೆಳೆಯೋಂಥ ಬೆಳೆ ಇದು. ಇದಕ್ಕೆ ಒಂದು 18 hours ಆಫ್ ಲೈಟ್ ಬೇಕು. ಯಾವಾಗ ಬೆಳೆಯೋಂಥಷ್ಟೇ, ಈಗ ನಾವು ಗಿಡ ನಾಟಿದ ಮೇಲೆ ಒಂದು 40 ದಿನದಲ್ಲಿ ನಾವು ಗಿಡ ವೆಜಿಟೇಟಿವ್ ಗ್ರೋತ್ ಆಗಿ ಬರಬೇಕು. ಆವಾಗ ಲೈಟ್ 18 ಗಂಟೆ ಬೇಕು. ಅದಾದಮೇಲೆ ಬಡ್ ಫಾರ್ಮೇಷನ್ಗೋಸ್ಕರ ಗಿಡ ನಮ್ಗೆ ಅನಿಸ್ತದೆ ಓಕೆ ಈ ಹೈಟ್ ಬಂದಿದೆಯಪ್ಪ ನಮಗೀಗ ಬೆಳೆ ನಮ್ಗೆ ಸಾಕು ಇದಾದಮೇಲೆ ನಾವು ಏನು ಮಾಡಬೇಕು, ಹೂವು ಬರಬೇಕು. ಹೂವು ಬಂದಾಗ ಮತ್ತೆ 18 hours ಡಾರ್ಕ್ನಿಂಗ್ ಮಾಡಬೇಕು. ನಾವು ಟೋಟಲ್ ಇದು ಗ್ರೀನ್ ಹೌಸ್ನಿ ಬ್ಲ್ಯಾಕ್ ಶೀಟಿಂದ ಅಂದರೆ ಲೈಟನ್ನು ಏನು ಪಾಸ್ ಆಗ್ದಂಗೆ ಇದ್ರ ಮೇಲೆ ಕವರ್ ಮಾಡ್ಕೊಂಡ್ಬಿಟ್ಟು ಲೈಟನ್ನು ಟೋಟಲ್ 0 ಕಟ್ ಆಫ್ ಮಾಡಿ 18 hours ಆಫ್ ಡಾರ್ಕ್ನಿಂಗ್ ಮಾಡ್ತೀವಿ. ಡಾರ್ಕ್ನಿಂಗ್ ಮಾಡಿ ಬಡ್ ಇನಿಷಿಯೇಷನ್ ಬಂದಾಗ ಮೊಗ್ಗು ಬಂದಾಗ ಅದು ಡಾರ್ಕ್ನಿಂಗು ತೆಗೆದುಬಿಡ್ತೀವಿ. ಲೈಟೂ ಎಲ್ಲ ಫಸ್ಟ್ 40 days ಅದು ಇದೊಂದು 20 to 25 to 30 days ಆಫ್ ಡಾರ್ಕ್ನಿಂಗು. ಇದಾದಮೇಲೆ ಲಾಸ್ಟ್ 25 to 30 days ಆಫ್ ಫ್ಲವರಿಂಗು. ಇದು 90 daysಲ್ಲಿ ಈ ಒಂದು ಬೆಳೆ ನಾವು ನಾಟಿದ್ದಿಂದ ಹಾರ್ವೆಸ್ಟಿಂಗ್ವರೆಗೂ 90 daysಲ್ಲಿ ನಾವು ಈ ಬೆಳೆಯನ್ನು ಬೆಳಿಬೋದು. ಹೈಬ್ರಿಡ್ ಸೇವಂತಿಗೆ ಹೂವಿಗೆ ನೀರು ಬಸಿದು ಹೋಗುವಂತಹ ಮಣ್ಣು ಸೂಕ್ತ. ಅದರಲ್ಲೂ ಕೆಂಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಈಗ ಮಣ್ಣು ಅಂದರೆ ವಾಟರ್ ಹೋಲ್ಡಿಂಗ್. ಈಗ ನಮ್ಮ ಸ್ಯಾಂಡಿ ಲೋಮ್ ಸಾಯಿಲ್ಸು ಭಾಳ ಅನುಕೂಲ ಆಗುತ್ತೆ. ರೆಡ್ ಸಾಯಿಲ್ ಈಸ್ ಅ ವೆರಿ ಗುಡ್. ಈಗ ನಾವು ಬ್ಲ್ಯಾಕ್ ಸಾಯಿಲಲ್ಲಿ ವಾಟರ್ ಹೋಲ್ಡಿಂಗ್ ಜಾಸ್ತಿ ಇರೋ ಕಡೆ ನಾವು ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ಸು ಬೆಳಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಗ್ರೀನ್ ಹೌಸಲ್ಲಿ ಇದು ವಾಟರು ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ನಾವು ನೀರು ಕೊಟ್ರೇನು ಆ ಗಿಡ ತೊಗೊಂಡು ಎಕ್ಸೆಸ್ ವಾಟರ್ನಿ ಡ್ರೈನೇಜ್ ಆಗೋಂಥ ಸಾಯಿಗಳು ಎಲ್ಲಿಯೇ ಆಗಲಿ ನಮ್ಗೆ ಆ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿದ್ದರೆ ಎಂಥ ಭೂಮಿಯಲ್ಲಿನೂ ನಾವು ಈ ಬೆಳೆಗಳು ಬೆಳಿಬೋದು ಗ್ರೀನ್ ಹೌಸಲ್ಲಿ. ಮಾರುಕಟ್ಟೆ ಆಧರಿಸಿ ಸಸಿ ನಾಟಿ ಮಾಡಬೇಕು. ಹೈಬ್ರಿಡ್ ಸೇವಂತಿಗೆ ಕಟ್ ಫ್ಲವರ್ ತಳಿಯಾಗಿದ್ದು ಬಿಡಿ ಹೂವಿನಂತೆ ಇದನ್ನ ಮಾರಾಟ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಮಾರುಕಟ್ಟೆ ಆಧರಿಸಿ ಎಷ್ಟು ಸಸಿ ಬೆಳಿಬೇಕು ಎಂಬುದನ್ನ ನಿರ್ಧರಿಸಿಕೊಳ್ಳಬೇಕು. ವರ್ಷವಿಡೀ ಹೂವು ಸಿಗುವಂತೆ ಒಂದು ವಾರದಲ್ಲಿ 1 ಲಕ್ಷದಿಂದ 1,20,000 ಗಿಡ ನಾಟಿ ಮಾಡ್ತೀವಿ. ಪ್ರತಿದಿನ 10,000 ಹೂವು ಮಾರಾಟ ಮಾಡುವ ಸಾಮರ್ಥ್ಯ ನನಗಿದ್ದು ಅದಕ್ಕೆ ತಕ್ಕಂತೆ ಹೂವು ಬೆಳೆದಿದ್ದೇನೆ. ಇನ್ನು 1 ಎಕರೆಯಲ್ಲಿಯೂ ಸಹ ಈ ಹೂವನ್ನ ಬೆಳೆಯಬಹುದು. ಆದರೆ 1 ಎಕರೆಯಲ್ಲಿ 3 ರಿಂದ 5 ಬ್ಯಾಚ್ನಲ್ಲಿ ಹೂವು ಬೆಳೆಯುವ ಮೂಲಕ ವರ್ಷವಿಡೀ ಹೂವು ಬರುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋದು ಶ್ರೀಕಾಂತ್ ಅವರ ಅಭಿಪ್ರಾಯ. ಪ್ರತಿಯೊಂದು ಗಿಡ ಲೈಫ್ ಆಫ್ ದ ಪ್ಲಾಂಟ್ 90 ದಿನ. ಇವತ್ತು ನೀವು 1 ಲಕ್ಷ ನೀವು ಇವತ್ತು ನಾಟಿದರೆ ಆ 1,90,000 ದಿನ ಆದಮೇಲೆ ಎಲ್ಲ ಬ್ಲೂಮ್ ಆಗುತ್ತೆ. ನಮ್ಮ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಆ 1 ಲಕ್ಷ ಆ ವಾರದಲ್ಲಿ ನಾವು ಮಾರೋಕ್ಕೆ ಆಗಿದರೆ ನಾವು ಅಷ್ಟು ಮಾರ್ಕೊಬೋದು. ನಾವು ಈಗ ನಾನೀಗ ಏನು ಮಾಡಿದ್ದೀನಿ ಅಂದರೆ ಪ್ರತಿಯೊಂದು ವಾರ 1 ಲಕ್ಷದಿಂದ 1,20,000 ಗಿಡ ಹಾಕ್ಕೊತೀನಿ. ಅಂದರೆ ಆ 10 ದಿನದಲ್ಲಿ ಡೈಲಿ 12,000 ಹೂವು 10,000 ಹೂವು ನಾನು ಮಾರ್ಕೆಟಿಂಗ್ ಮಾಡ್ಕೊಂಡ ಕೆಪಾಸಿಟಿ ನನಗಿದೆ. ಅದ್ರ ಮೇಲೆ ನಾನು ಅಷ್ಟು ಹಾರ್ವೆಸ್ಟ್ ಮಾಡಿಕೊಂಡು ನನಗಿರೋಂಥ ಮಾರ್ಕೆಟಿಂಗ್ ವ್ಯವಸ್ಥೆಗಳಲ್ಲಿ ನಾನು ಇದು ಮಾಡ್ಕೊಂಡು ಈ ಬ್ಯಾಚ್ ಆಗಿದ ತಕ್ಷಣ ಇನ್ನೊಂದು ಬ್ಯಾಚು ಇದು ಬರುತ್ತೆ. ಈ ಒಂದು ಸರ್ಕಿಲ್ ಬರೋದಕ್ಕೆ ನನಗೊಂದು 7 ಎಕರೆದಲ್ಲಿ ನಾನು ಈ ಕ್ರೈಸಾಂಥೆಮಮ್ ಬೆಳೀತಾ ಇದ್ದೀನಿ. ಹೈಬ್ರಿಡ್ ಸೇವಂತಿಯನ್ನ ಬೆಳೆಸಲು ಭೂಮಿ ಸಿದ್ಧತೆ ಹೇಗೆ ಮಾಡಿಕೊಳ್ಳಬೇಕು?
1 ಎಕರೆಯಲ್ಲಿ ಎಷ್ಟು ಸಸಿಗಳನ್ನು ನಾಟಿ ಮಾಡಬೇಕು, ಗಿಡಗಳ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಮಾಹಿತಿಯನ್ನು ತಿಳಿಯೋಣ ಬನ್ನಿ. 1 ಎಕರೆಗೆ 30 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಹೈಬ್ರಿಡ್ ಸೇವಂತಿಗೆ ಬೆಳೆಯುವ ಮುನ್ನ ಭೂಮಿ ತಯಾರಿ ಮಾಡಿಕೊಳ್ಳಲು ಹೆಚ್ಚಿನ ಗಮನ ಕೊಡಬೇಕು. ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡರೆ ಮಾತ್ರ ಹೆಚ್ಚು ವರ್ಷ ಬೆಳೆ ಬೆಳೆದುಕೊಳ್ಳಬಹುದು. ಹಾಗಾಗಿ 1 ಎಕರೆಗೆ 30 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಇದರ ಜೊತೆಯಲ್ಲಿಯೇ ಎರೆಹುಳು ಗೊಬ್ಬರವನ್ನು ಹಾಕಬೇಕು. ಸಸಿ ನಾಟಿಗೂ ಮುನ್ನ 80 ಸೆಂಟಿಮೀಟರ್ ಅಗಲದ ಬೆಡ್ ಮಾಡಿಕೊಳ್ಬೇಕು. ಬೆಡ್ಗಳ ನಡುವೆ 40 ಸೆಂಟಿಮೀಟರ್ ಜಾಗ ನೀಡಬೇಕು. ಈಗ ಏನೇ ಬೆಳೆ ಬೆಳೆದ್ರೇನು ನಾವು ಓಪನ್ ಫೀಲ್ಡಲ್ಲಿ ಆಗಲಿ ಏನೇ ಆಗಲಿ ಆರ್ಗ್ಯಾನಿಕ್ ಕಂಟೆಂಟ್ ಸಗಣಿ ಇದೆಲ್ಲ ಇರುತ್ತಲ್ಲ ಸರ್, ಗೊಬ್ಬರ ನಮ್ಮ ಅಲಿಗಳಲ್ಲಿ ಸಿಕ್ಕಂಥದ್ದು ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ FIM, ಅದು ನಾವು 1 ಎಕರೆಗೆ ಒಂದು 30 ಲಾರಿ ಲೋಡ್ವರೆಗೆ ಹಾಕ್ತೀವಿ. ಆ್ಯಂಡ್ ವರ್ಮಿ ಕಾಂಪೋಸ್ಟು ನಾವು ಓನಾಗಿ ನಮಗೆ ಬರೋಂಥ ವೇಸ್ಟಿಂದ ವರ್ಮಿ ಕಾಂಪೋಸ್ಟು ಮಾಡ್ಕೊತೀವಿ. ಪ್ಲಸ್ ಜೀವಾಮೃತನೂ ನಮ್ಮ ಹಸುಗಳಿದೆ, ಅದರಿಂದ ಜೀವಾಮೃತ ಮಾಡಿ ಸಾಯಿಲು ಎನ್ರಿಚ್ ಮಾಡ್ಕೊತಾ ಇದ್ದರೆ, ಸಾಯಿಲ್ನ ಎಷ್ಟು ದಿನ ನಾವು ಹೆಲ್ತಿಯಾಗಿ ಇಟ್ಕೊಂಡ್ರೆ ನಾವು ಅಷ್ಟು ವರ್ಷಗಳು ನಾವು ಈ ಬೆಳೆಗಳು ಬೆಳ್ಕೊಂಡೋದಕ್ಕೆ ಏನೇ ಗ್ರೀನ್ ಹೌಸಲ್ಲಿ ಬೆಳೆಯೋ ಬೆಳೆಗಳಿಗೆ ಸಾಯಿಲ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಗಿಡ ನಾಟಬೇಕಂದ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋದು ಹೋಗೋದಕ್ಕೆ ದಾರಿ ಬಿಟ್ಕೊಂಡು ಬೆಡ್ಡು ಒಂದು 80 ಸೆಂಟಿಮೀಟ್ರ್ ಬೆಡ್ ಇಟ್ಕೊಂಡು 40 ಸೆಂಟಿಮೀಟ್ರ್ ಪಾತಿ ಇಟ್ಕೊಂಡು ನಾವು ಇದ್ರ ಮೇಲೆ ಈ ಸಪೋರ್ಟಿಂಗ್ ನೆಟ್ಟು ಇದೆಲ್ಲ ಹಾಕ್ಕೊಂಡು ಗಿಡ ನಾಟ್ಕೊಂತೀವಿ. 1 ಎಕರೆಗೆ 1.6 ರಿಂದ 1.8 ಲಕ್ಷ ಸಸಿ ನಾಟಿ. 1 ಎಕರೆಯಲ್ಲಿ ಹೈಬ್ರಿಡ್ ಸೇವಂತಿಗೆ ಬೆಳಿಬೇಕೆಂದರೆ 1,60,000 ದಿಂದ 1,80,000 ಸಸಿಗಳು ಬೇಕಾಗತ್ತೆ. ಸಸಿಗಳನ್ನು ಬೆಡ್ಗಳ ಮೇಲೆ ನಾಟಿ ಮಾಡಿಕೊಳ್ಬೇಕು. ಇದು 90 ದಿನದ ಬೆಳೆಯಾಗಿದ್ದು 90 ದಿನಕ್ಕೆ ಹೂವು ಅರಳಿರುತ್ತೆ. ಬಳಿಕ ಹೂವು ಕಟಾವಿಗೆ 10 ದಿನ ಬೇಕಾಗತ್ತೆ. ಆ ಬಳಿಕ ಭೂಮಿ ಸಿದ್ಧತೆ ಮಾಡಿ ಮತ್ತೊಂದು ಬೆಳೆ ಬೆಳಿಬಹುದು. ಹೀಗೆ ವರ್ಷದಲ್ಲಿ ಕನಿಷ್ಠ 3 ಬೆಳೆ ಬೆಳೆದುಕೊಳ್ಳಬಹುದು. ಈಗ ನಾನು ಇಂಪೋರ್ಟ್ ಮಾಡ್ಕೊಂಡು ನಾವು ನಮ್ಮ ಓನ್ ಗಿಡ ನಾವು ಮಾಡ್ಕೊತಾ ಇದ್ದೀವಿ. ಎಲ್ಲ ರೈತರು ಅದು ಮಾಡೋಕ್ಕಾಗಲ್ಲ. ಬಟ್ ಸುಮಾರು ಜನ ಗಿಡ ಸಪ್ಲೈ ಮಾಡೋಂಥವರೇ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಲ್ಲಿ ಸುಮಾರು ಜನ ಈ ವೆರೈಟೀಸೇ ಅವ್ರ ಗಿಡಗಳೇ ಮಾಡಿ ಮಾರ್ತಾ ಇದ್ದಾರೆ ರೈತರಿಗೆ. ಈಗ ಒಂದು ಗಿಡ ಬಂದ್ಬಿಟ್ಟು ಒಂದು 2 ರೂಪಾಯಿಂದ 2.5 ರೂಪಾಯಿ ಒಳಗಡೆ ಒಂದು ಗಿಡ ಕೊಡ್ತಾಯಿದೆ. 1 ಎಕರೆಗೆ ಬಂದ್ಬಿಟ್ಟಾಗ 1,60,000 ಇಂದ 80,000 ಗಿಡ ನಾವು ನಾಟ್ಕೊಳ್ಬೋದು. ಅಂಥದ್ದು ನಾವು 3 ರಿಂದ 3 ಬೆಳೆ ಅಂದರೆ ಈಗ 3 ತಿಂಗಳು ಅಂದರೆ ಹಾರ್ವೆಸ್ಟಿಂಗ್ ಮಾಡೋವರೆಗೂ 100 ದಿನ ಆಗಿಬಿಡುತ್ತೆ. ಮತ್ತೆ ಸಾಯಿಲ್ ಪ್ರಿಪ್ರೇಷನ್ ಮಾಡಿ ಮತ್ತೆ ಬೆಳೆ ಒಂದು 3 ರಿಂದ 3.5 ಬೆಳೆವರೆಗೂ ನಾವು 1 ವರ್ಷದಲ್ಲಿ ತೆಗಿಬೋದು. ಹೈಬ್ರಿಡ್ ಸೇವಂತಿಗೆ ಬೆಳೆಯಲು ಹಲವು ನರ್ಸರಿಗಳಲ್ಲಿ ಸಸಿಗಳು ಸಿಗುತ್ತೆ. 1 ಎಕರೆಯಲ್ಲಿ ಈ ಹೂವನ್ನ ಬೆಳೆಯುವವರು ನರ್ಸರಿಯಿಂದ ಸಸಿ ತಂದು ಬೆಳೆ ಬೆಳಿಬಹುದು. ಆದರೆ ನಾವು ಪ್ರತಿ ವಾರ 1 ಲಕ್ಷಕ್ಕೂ ಹೆಚ್ಚಿನ ಸಸಿ ನಾಟಿ ಮಾಡೋದ್ರಿಂದ ಹೆಚ್ಚಿನ ಸಸಿಗಳು ಬೇಕಾಗತ್ತೆ. 1 ವಾರಕ್ಕೆ ಕನಿಷ್ಠ 3 ಲಕ್ಷ ರೂಪಾಯಿ ಸಸಿಗಳು ಬೇಕಾಗತ್ತೆ. ಹಾಗಾಗಿ ಹಾಲೆಂಡ್ನಿಂದ ಮದರ್ ಪ್ಲಾಂಟ್ ತಂದು ಅದರಿಂದ ನಮ್ಮ ನರ್ಸರಿಯಲ್ಲಿ ಸಸಿಗಳನ್ನ ಅಭಿವೃದ್ಧಿಪಡಿಸಿಕೊಂಡಿದ್ದೇವೆ. ನಾವೇ ನರ್ಸರಿ ಮಾಡಿಕೊಂಡಿರೋದ್ರಿಂದ ಖರ್ಚು ಗಣನೀಯವಾಗಿ ಕಡಿಮೆಯಾಗಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇರುವ ಬಂಡಗಳ ಗಿಡಗಳನ್ನೇ ಬೆಳೆಸಿ ನಾಟಿ ಮಾಡ್ತಿದ್ದೀವಿ ಅಂತ ಶ್ರೀಕಾಂತ್ ತಿಳಿಸಿದ್ದಾರೆ. ಹಾಲೆಂಡಿಂದ ನಾನು ಗಿಡಗಳು ಮದರ್ ಪ್ಲಾಂಟ್ಸ್ ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲೇ ಆ ಸೊಸಿನಿ ನಾವು ಕಟ್ಟಿಂಗ್ಸ್ ತೊಗೊಂಡು ನಾವೇ ಕಟ್ಟಿಂಗ್ಸ್ ನಮ್ಮ ಓನ್ ನರ್ಸರಿ ನಾವು, ಯಾಕಂದರೆ ನಂದು 40 ಎಕರೆ ಇದೆ. ಈಗ ನಾನು ಒಂದು ವಾರಕ್ಕೆ 1 ಲಕ್ಷ ಗಿಡ 1 ಲಕ್ಷದಿಂದ 1,20,000 ಹಾಕ್ತೀನಿ. ಇದು ನಾನು ಆಚೆ ತೊಗೊಬೇಕಂದ್ರೆ ಒಂದು 3 ಲಕ್ಷ ರೂಪಾಯಿ ಎವ್ರಿ ವಾರ 3 ಲಕ್ಷ ನಾನು ಆಚೆ ಪರ್ಚೇಸ್ ಮಾಡೋಕ್ಕಂದ್ರೆ ಮದರ್ ಪ್ಲಾಂಟ್ಸ್ ಒಂದು ಸಾರಿ ಪರ್ಚೇಸ್ ಮಾಡ್ಕೊಂಡು ನಾನು ಗಿಡ ನಾನು ಮಾಡಿಕೊಂಡಾಗ ನನಗೂ ಭಾಳ ಕಾಸ್ಟ್ ಕಮ್ಮಿ ಆಗುತ್ತೆ. ನಾನು ಅದರಲ್ಲಿ ಮಾಡ್ಕೊಂಡು ಒಂದು 8 ಇಂದ 10 ವೆರೈಟೀಸು ಕಲರ್ಸು ನಮ್ಮ ಮಾರ್ಕೆಟಿಗಲ್ಲಿ ಯಾವ ಕಲರ್ಸು ಇವಾಗ ಒಬ್ರಿಗೆ ವೈಟ್ ಇಷ್ಟ ಆಗುತ್ತೆ, ಒಬ್ರಿಗೆ ಎಲ್ಲೋ ಇಷ್ಟ ಆಗುತ್ತೆ, ಒಬ್ರಿಗೆ ಪರ್ಪಲು, ರೆಡ್ಡು, ಪಿಂಕು, ಆರೆಂಜು, ಆ ಒಂದು ಡೆಕೋರೇಷನ್ ಥೀಮ್ಸು ಮೇಲೆ ನಮಗೆ ಗೊತ್ತಾಗುತ್ತೆ. ಇಷ್ಟು ವರ್ಷಗಳಿಂದ ಮಾರ್ಕೆಟಲ್ಲಿ ಇರೋದ್ರಿಂದ ಯಾವ ಕಲರ್ಸು ಡಿಮ್ಯಾಂಡ್ ಇದೆ, ಯಾವ ಕಲರ್ಸು ಅನುಕೂಲ ಆಗುತ್ತೆ ಮಾರ್ಕೆಟಲ್ಲಿ ಅನ್ನೋದು ಅದ್ರ ಬೇಸಲ್ಲಿ ಆ ಪರ್ಸೆಂಟೇಜ್ ಮೇಲೆ ನಾವು ಒಂದು 8 ಇಂದ 10 ಕಲರ್ಸು ನಾವು ಬೆಳೆ ಬೆಳ್ಕೊಂಡು ಬರ್ತಾಯಿದ್ದೀವಿ. ಹೈಬ್ರಿಡ್ ಸೇವಂತಿಗೆ ಬೆಳೆಯಲು ಪಾಲಿ ಹೌಸ್ನಲ್ಲಿ ವಾತಾವರಣ ನಿಯಂತ್ರಣ ಬಹಳ ಮುಖ್ಯ. ಬೇಸಿಗೆಯಲ್ಲಿ ಫಾಗ ಬಳಸಿ ತಾಪಮಾನ ಕಡಿಮೆ ಮಾಡಿಕೊಳ್ಳಬೇಕು. ಜೊತೆಗೆ ಗಿಡಗಳಿಗೆ ನೀರು ನೀಡಬೇಕು. ಹಾಗಾಗಿ ಇವರು ಪಾಲಿ ಹೌಸ್ ಮೇಲೆ ಬೀಳುವ ಮಳೆ ನೀರು ಸಂಗ್ರಹಿಸಿ ಅದನ್ನೇ ಬಳಸ್ತಿದ್ದಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಮಾಡ್ತಾಯಿದ್ವಿ.
ಸುಮಾರು ಈಗ ನಮ್ಮ ಏರಿಯಾದಲ್ಲಿ ಬೋರ್ವೆಲ್ಲು ಡೆಪ್ತು 1200 ಅಡಿಯಿಂದ ನಮಗೆ ನೀರು ಸಿಕ್ಕೋದು, ನೀರು ಅವೈಲಬಿಲಿಟಿ ಕಮ್ಮಿ ಇದೆ. ಬಟ್ ಈಗ ನಮಗೆ ಬ್ಯೂಟಿಫುಲ್ ಏನಂದರೆ ಇವಾಗ ಗ್ರೀನ್ ಹೌಸಲ್ಲಿ ಮಳೆ ಬಂದ ನೀರಿಂದ ನಾವು ಅದು ಕಲೆಕ್ಟ್ ಮಾಡಿ ಮತ್ತೆ ಅದೇ ನೀರನ್ನೇ ನಾವು ಯೂಸ್ ಮಾಡ್ಕೊತೀವಿ. ಈಗ ಅದು ನಮ್ಮ 10 ತಿಂಗಳು ನಾವು ಫಸ್ಟ್ ಮಳೆಯಿಂದ ಲಾಸ್ಟ್ ಮಳೆವರೆಗೂ ನಮಗೆ ಬೀಳೋಂಥ ಮಳೆಗಳಲ್ಲಿ ನಾವು ಆ ಮಳೆ ನೀರಲ್ಲೇ ನಾವು ಈ ಬೆಳೆ ಬೆಳಿತೀವಿ. ಮತ್ತು ಒಂದು 2 ತಿಂಗಳು ಬೋರ್ವೆಲ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು. 1 ಎಕರೆಗೆ 6 ರಿಂದ 8 ಕೆಲಸಗಾರರು ಬೇಕು. ಪಾಲಿ ಹೌಸ್ನಲ್ಲಿ ಬೆಳೆಯುವ ಬೆಳೆಗಳಲ್ಲಿ ಕೆಲಸಗಾರರು ಹೆಚ್ಚಾಗಿ ಬೇಕಾಗತ್ತೆ. 1 ಎಕರೆಗೆ 6 ರಿಂದ 8 ಜನ ಬೇಕಾಗ್ತಾರೆ. ಗಿಡ ನಾಟಿ ಮಾಡೋದು, ಕಳೆ ತೆಗೆಯೋದು, ಕಟಾವು ಮತ್ತು ಪ್ಯಾಕಿಂಗ್ ಮಾಡಲು, ಗಿಡಗಳಿಗೆ ಸಪೋರ್ಟಿಂಗ್ ನೆಟ್ ಕಟ್ಟಲು ಹೆಚ್ಚಿನ ಕೆಲಸಗಾರರು ಬೇಕಾಗ್ತಾರೆ. 1 ಎಕರೆದಲ್ಲಿ ನಮಗೆ ಮಿನಿಮಮ್ ಆಗಿ 6 ರಿಂದ 8 ಜನ ಬೇಕಾಗುತ್ತೆ. ಇವಾಗ ಜಾಸ್ತಿ ಏರಿಯಾ ಇದ್ದಾಗ ಸ್ವಲ್ಪ ಜನನ ಅಡ್ಜಸ್ಟ್ ಮಾಡ್ಬೋದು. 1 ಎಕರೆ ಇದ್ದಾಗ ಒಂದು 8 ಜನವರೆಗೂ ನಾವು ಉಪಯೋಗ ಬೇಕೇ ಬೇಕು. ಏನಕ್ಕೆ ಅಂದರೆ ಇವಾಗ ಗಿಡ ನಾಟಿದ್ದರಿಂದ ನೀರು ಹಾಕೋದಕ್ಕೆ ಆಗಲಿ, ಔಷಧಿಗಳು ಹೊಡಿಯೋದಕ್ಕಾಗಲಿ, ಕಳೆ ತೆಗಿಯೋದಕ್ಕಾಗಲಿ, ಹಾರ್ವೆಸ್ಟಿಂಗ್ ಆಗಲಿ, ಪ್ಯಾಕಿಂಗ್ ಆಗಲಿ, ಇದೆಲ್ಲದು ಮಾಡೋದಕ್ಕೋಸ್ಕರ ಈ ರೆಗ್ಯುಲರ್ ಅದರಲ್ಲಿರೋಂಥ ಕೆಲಸಗಳಿಗೆ ಒಂದು 6 ರಿಂದ 8 ಜನ 1 ಎಕರೆಯಲ್ಲಿ ಬೇಕಾಗುತ್ತೆ. ಹೈಬ್ರಿಡ್ ಸೇವಂತಿಗೆಗೆ ದೇಶೀಯ ಮಾರುಕಟ್ಟೆಯಲ್ಲಿ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಗುಣಮಟ್ಟದ ಹೂಗಳಿಗೆ ಹೆಚ್ಚಿನ ಬೆಲೆ ಸಹ ಸಿಗುತ್ತೆ. ಇನ್ನು ಈ ಹೂ ಬೆಳೆಯುವುದಕ್ಕೆ ಆರಂಭಿಕ ಬಂಡವಾಳ ಎಷ್ಟು ಬೇಕಾಗತ್ತೆ ಮತ್ತು ಇದರಿಂದ ಎಷ್ಟು ಲಾಭ ಗಳಿಸಬಹುದು ಅನ್ನೋ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಹೈಬ್ರಿಡ್ ಸೇವಂತಿಗೆ ಹೂವಿಗೆ ಮದುವೆ ಸೀಸನ್ನಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಜೊತೆಗೆ ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕೆ ಹಾಗೂ ಫ್ಲವರ್ ಬೊಕ್ಕೆಗಳಲ್ಲೂ ಈ ಹೂವನ್ನ ಬಳಸ್ತಾರೆ. ಇನ್ನು ಇದರ ಮಾರುಕಟ್ಟೆ ವ್ಯಾಪ್ತಿ ದೊಡ್ಡದಿದೆ. ಕೋವಿಡ್ಗೂ ಮೊದಲು ರಫ್ತು ಮಾಡ್ತಿದ್ವಿ, ಆದರೆ ಈಗ ಬೆಳೆ ಬೆಳೆಯುವ ಖರ್ಚು ಮತ್ತು ಫ್ಲೈಟ್ ಚಾರ್ಜಸ್ ಹೆಚ್ಚಿರೋದ್ರಿಂದ ರಫ್ತು ಕಡಿಮೆ ಮಾಡಿ ದೇಶೀಯ ಮಾರುಕಟ್ಟೆಗೆ ಹೆಚ್ಚಿನ ಗಮನ ಹರಿಸಿದ್ದೇವೆ ಅಂತಾರೆ ಶ್ರೀಕಾಂತ್ ಅವರು. ಕೋವಿಡ್ ಕಂటే ಮುಂಚೆ ನಮ್ಮ ಇಂಡಿಯಾದಿಂದ ಭಾಳ ಎಕ್ಸ್ಪೋರ್ಟ್ಗಳು ಆಗ್ತಾಯಿತ್ತು. ಬಟ್ ನಮ್ಮ ದುರದೃಷ್ಟ ಕೋವಿಡ್ ಬಂದಿದ್ದರಿಂದ ಈ ಫ್ಲೈಟ್ ಚಾರ್ಜು 200% ಜಾಸ್ತಿ ಆಗಿದೆ. ಇಲ್ಲಿ ಇಂಡಿಯಾ ಟು ಬೇರೆ ಕಂಟ್ರಿಗೆ ಹೋಗೋದಕ್ಕೆ ಇದಕ್ಕೆ ಮುಂಚೆ ಇರೋ 10 ರೂಪಾಯಿ ಇದ್ದರೆ ಇವತ್ತು 30 ರೂಪಾಯಿ ಒಂದು KGಗೆ ಆಗಿದೆ. ಅದೇ ಥರ ಫ್ಲೈಟ್ ಚಾರ್ಜ್ ಜಾಸ್ತಿ ಆಗಿದೆ. ಇನ್ಪುಟ್ಸಲ್ಲಿ ಪ್ರತಿಯೊಂದು ಫರ್ಟಿಲೈಸರ್ ಆಗಲಿ, ಕೆಮಿಕಲ್ ಆಗಲಿ, ಎಲ್ಲ ಇನ್ಪುಟ್ಸು ಒಂದು 30% ಜಾಸ್ತಿ ಆಗಿದೆ. ಈಗ ನಮಗಿರೋ ಅಂಥ ಮಾರ್ಜಿನು ಅವ್ರು ಕೇಳೋಂಥ ರೇಟ್ಗಳು ನಮ್ಮ ಲೋಕಲ್ ಮಾರ್ಕೆಟಲ್ಲೇ ನಮಗೆ ಇಲ್ಲಿ ಸಿಗ್ತಾಯಿದೆ. ಈಗ ನಮ್ಮ ಇಂಡಿಯಾದಲ್ಲೇ ಇಷ್ಟೊಂದು ಪಾಪ್ಯುಲೇಷನ್ ಇರೋದ್ರಿಂದ ನಮ್ಮ ಮಾರ್ಕೆಟನ್ನು ನಾವು ಬೆಳೆಸ್ಕೊಂಡ್ರೆ ಇದು ಅಂತ ಈಗ ಸುಮಾರು ಮಾರ್ಕೆಟ್ಗಳು ಇವಾಗ ನೋಡಿದರೆ ನಮ್ಮ ಬೆಂಗಳೂರಲ್ಲಿ KR ಮಾರ್ಕೆಟು, ಈಗ ಪ್ಲಸ್ ಡೆಲ್ಲಿ, ಬಾಂಬೆ, ಕಲ್ಕಟ್ಟ, ಆಲ್ ಮೇಜರ್ ಸಿಟೀಸು ಇವಾಗ ಎಲ್ಲ ಫಸ್ಟ್ ಟೈರ್ ಸಿಟೀಸ್, ಸೆಕೆಂಡ್ ಟೈರ್ ಸಿಟಿ ಎಲ್ಲ ಕಡೆನೂ ಇದು ಫ್ಲವರ್ಸು ಯೂಟಿಲೈಸೇಷನು ನಮ್ಮ ಇಂಡಿಯಾದಲ್ಲಿ ಭಾಳ ಚೆನ್ನಾಗಿ ಆಗುತ್ತೆ. ಸಾಮಾನ್ಯವಾಗಿ ಅಲಂಕಾರಿಕ ಹೂ ಬೆಳೆಯುವ ರೈತರು ಬೆಂಗಳೂರಿನ ಮಾರುಕಟ್ಟೆಗೆ ಹೂವನ್ನ ಕಳಿಸ್ತಾರೆ. KR ಮಾರುಕಟ್ಟೆ ಜೊತೆಯಲ್ಲಿಯೇ ಹೆಬ್ಬಾಳದ ಫ್ಲವರ್ ಆಕ್ಷನ್ ಸೆಂಟರ್ನಲ್ಲೂ ಮಾರಾಟ ಮಾಡಬಹುದು. ಇನ್ನು ರೈತರು ತಮ್ಮ ಜಮೀನಿಗೆ ಸಮೀಪ ಇರುವ ನಗರಗಳಲ್ಲೂ ಮಾರಾಟ ಮಾಡಲು ಸಾಧ್ಯವಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ದೂರದ ನಗರಗಳಿಗೂ ಕಳುಹಿಸಬಹುದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸುತ್ತಪಕ್ಕದಲ್ಲಿ 7,500 ಹೆಕ್ಟೇರ್ ಆಗಿ ಗ್ರೀನ್ ಹೌಸ್ಗಳಲ್ಲಿ ಬೆಳೆಗಳು ಬೆಳೀತಾ ಇದ್ದಾರೆ. ಹೆಬ್ಬಾಳಲ್ಲಿ ನೋಡಿದಾಗ ಇಂಟರ್ನ್ಯಾಷನಲ್ IFAB ಅಂತ ಇದೆ, ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಅಂತ. ಅಲ್ಲಿನೂ ಆಕ್ಷನ್ ಸೆಂಟ್ರಲ್ಲಿನೂ ಈ ಹೂವು ಇಟ್ಟು ಮಾರ್ಕೊಬೋದು. ಇಲ್ಲ KR ಮಾರ್ಕೆಟಲ್ಲಿ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ ರೈತರು ಬರ್ತಾರೋ, ಟ್ರೇಡರ್ಸು ಬರ್ತಾರೋ, ಡೆಕೋರೇಟರ್ಸು ಬರ್ತಾರೋ ಆ ಮಾರ್ಕೆಟಲ್ಲಿ ಇಟ್ಕೊಂಡು ಅಲ್ಲಿನೂ ಮಾರ್ಬೋದು. ಇಲ್ಲ ನಮಗೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಬೇರೆ ಬೇರೆ ಸ್ಟೇಟ್ಸಲ್ಲಿ ಇವಾಗ ಹೈದರಾಬಾದ್ ಇರಲಿ, ಚೆನ್ನೈ ಇರಲಿ, ಡೆಲ್ಲಿ ಇರಲಿ, ಬಾಂಬೆ, ಈ ಥರ ಮೇಜರ್ ಸಿಟೀಸಲ್ಲಿ ಯಾರಕನ್ನ ಅವಕಾಶ ಇದ್ದರೆ ಅಲ್ಲಿರೋಂಥ ವ್ಯಾಪಾರಸ್ಥರ ಹತ್ರ ಮಾತಾಡ್ಕೊಂಡು ಅಲ್ಲಿಗೂ ನಾವು ಏರ್ಪೋರ್ಟ್ ಹತ್ರ ಕಳಿಸಿದರೆ ಅವರು ಪಾರ್ಸಲು ಅಲ್ಲಿಂದ ತಗೋಗಿ ಅದನ್ನು ವ್ಯವಸ್ಥೆ ಮಾಡ್ಕೊಬೋದು. ಒಂದು ಬಂಚ್ ಹೂವಿಗೆ 150 ರಿಂದ 200 ರೂಪಾಯಿ ಬೆಲೆ.
ಪಾಲಿ ಹೌಸ್ ನಿರ್ಮಿಸಿ ಹೊಸದಾಗಿ ಹೈಬ್ರಿಡ್ ಸೇವಂತಿಗೆ ಬೆಳೆಯಬೇಕೆಂದರೆ ಹೆಚ್ಚಿನ ಖರ್ಚಾಗತ್ತೆ. ಸುಮಾರು 50 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಪಾಲಿ ಹೌಸ್ ಇದ್ದರೆ ಹೆಚ್ಚಿನ ಖರ್ಚಾಗೋದಿಲ್ಲ. ಇನ್ನು ಮಾರುಕಟ್ಟೆಯಲ್ಲಿ ಈ ಹೂವಿಗೆ ಉತ್ತಮ ಬೆಲೆ ಸಿಗ್ತಿದ್ದು 10 ಹೂವಿನ ಒಂದು ಬಂಚ್ 150 ರಿಂದ 200 ರೂಪಾಯಿವರೆಗೆ ಮಾರಾಟವಾಗತ್ತೆ. ಮದುವೆ ಸೀಸನ್ನಲ್ಲಿ ಉತ್ತಮ ಬೇಡಿಕೆ ಇದ್ದೇ ಇರುತ್ತೆ. ಆದರೆ ಆಫ್ ಸೀಸನ್ನಲ್ಲೂ ಇದಕ್ಕೆ ಬೇಡಿಕೆ ಎಲ್ಲಿದೆಯೋ ಆ ಮಾರುಕಟ್ಟೆಗಳಿಗೆ ಹೂವನ್ನ ಕಳಿಸ್ತೀವಿ. ಆ ಮೂಲಕ ಆಫ್ ಸೀಸನ್ನಲ್ಲೂ ಆದಾಯ ಬರುವಂತೆ ನೋಡಿಕೊಳ್ತಿದ್ದೇವೆ ಅಂತಾರೆ ಶ್ರೀಕಾಂತ್. 1 ಎಕರೆ ಗ್ರೀನ್ ಹೌಸ್ ಮಾಡೋದಕ್ಕೆ ಇವತ್ತು ಮಾರ್ಕೆಟಲ್ಲಿ ಇರೋಂಥ ರೇಟುಗಳಲ್ಲಿ 30 ರಿಂದ 32 ಲಕ್ಷ ರೂಪಾಯಿವರೆಗೂ ಒಂದು ಗ್ರೀನ್ ಹೌಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇರಿಗೇಷನ್ ಸಿಸ್ಟಮ್ ಬೇಕು, ಅಂದರೆ ಮೇಲೆಯಿಂದ ಫಾಗಿಂಗ್ ಸಿಸ್ಟಮ್ ಬೇಕು, ಕೆಳಗಡೆ ಡ್ರಿಪ್ ಇರಿಗೇಷನ್ ಬೇಕು, ಕ್ಲೈಮೇಟ್ ಕಂಟ್ರೋಲ್ ಮಾಡ್ಕೊಂಡೋಕೆ. ಈಗ ನಾವು ನಾಳೆ ಬಿಸಿಲಿಗೆ ಬರ್ತೀವಿ, ಟೆಂಪ್ರೇಚರ್ ಡೌನ್ ಮಾಡೋದಕ್ಕೋಸ್ಕರ ಮೇಲೆಯಿಂದ ಫಾಗರ್ ಸಿಸ್ಟಮಲ್ಲಿ ನಾವು ಟೆಂಪ್ರೇಚರ್ ಡೌನ್ ಮಾಡ್ಕೊಂಡು, ಶೇಡ್ ನೆಟ್ ಬೇಕು, ಮತ್ತು ಡ್ರಿಪ್ ಇರಿಗೇಷನ್ ಬೇಕು, ಇದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಬೇಕು. ಅಂದರೆ 1 ಎಕರೆ ಇದು ನಾವು ಕ್ರೈಸಾಂಥೆಮಮ್ ಬೆಳಿಬೇಕು ಅಂದರೆ ಒಂದು 50 ಲಕ್ಷವರೆಗೂ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದು ಕಟ್ ಫ್ಲವರ್ ಅಂದರೆ ಈ ಲೂಸ್ ಫ್ಲವರ್ ಆಗಿ ನಾವು ಮಾಡೋದಿಲ್ಲ. ಈಗ ಬುಡದಿಂದ ಬರೋಂಥ ಗಿಡನೇ ಒಂದು 15 ರೂಪಾಯಿವರೆಗೂ ಇರುತ್ತೆ. ಮದುವೆಗಳಲ್ಲಿ 20 ರೂಪಾಯಿನೂ ಒಂದು ಕಡ್ಡಿಗೆ ಸಿಕ್ಕಂಥ ಟೈಮ್ ಇರುತ್ತೆ. ಮಾರ್ಕೆಟ್ ರೇಟ್ ಒಂದು 10 ರೂಪಾಯಿ ಅಂತೂ ಬೇಸ್ ಇರುತ್ತೆ. 15, 16, 20 ರೂಪಾಯಿವರೆಗೂ ಎಲ್ಲಿ ಅಂದರೆ ಒಂದು ಬಂಚು 10 ಹೂವು ನಾವು ಮಾಡಿದಾಗ 200 ರೂಪಾಯಿ, 150 ರಿಂದ 200 ರೂಪಾಯಿ ಒಂದು ಬಂಚು ಮಾರುತ್ತೆ. ಒಂದು ಬ್ಯಾಚ್ ಹೂ ಬೆಳೆಯಲು 8 ರಿಂದ 9 ಲಕ್ಷ ಖರ್ಚು. 1 ಎಕರೆಯಲ್ಲಿ ವರ್ಷಕ್ಕೆ ಕನಿಷ್ಠ 15 ಲಕ್ಷ ಲಾಭ. ಇನ್ನು 1 ಎಕರೆಯಲ್ಲಿ ಈ ಹೂವು ಬೆಳೆದ್ರೆ ವರ್ಷದಲ್ಲಿ 15 ಲಕ್ಷ ರೂಪಾಯಿವರೆಗೆ ಲಾಭ ಪಡಿಬಹುದು. ಉತ್ತಮವಾಗಿ ಹೂವು ಬೆಳೆದ್ರೆ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಕ್ಕರೆ 20 ಲಕ್ಷ ರೂಪಾಯಿವರೆಗೂ ಲಾಭ ಬರುತ್ತೆ. ಇನ್ನು 1 ಎಕರೆಯಲ್ಲಿ 1 ಬ್ಯಾಚ್ನ ಹೂವು ಬೆಳೆಯಲು ಸುಮಾರು 8 ರಿಂದ 9 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 1,50,000 ಹೂವಿನ ಇಳುವರಿ ಸಿಕ್ಕರೂ ಅದರಿಂದ 15 ಲಕ್ಷ ಆದಾಯ ಬರುತ್ತೆ. ಕನಿಷ್ಠ 5 ರಿಂದ 6 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ವರ್ಷಕ್ಕೆ ಇಂತಹ 3 ಬೆಳೆ ಬೆಳೆದ್ರೆ ಕನಿಷ್ಠ 15 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಇವಾಗ ಗಿಡ, ರನ್ನಿಂಗ್ ಕಾಸ್ಟು ಪ್ಲಸ್ ಈ ನಮ್ಮ ಸಾಯಿಲ್ ಪ್ರಿಪರೇಷನು ಇದೆಲ್ಲ ಮೂರು ಮಾಡೋದಕ್ಕೆ ಒಂದು 8 ರಿಂದ 9 ಲಕ್ಷ ನಮಗೆ ಖರ್ಚು ಬರುತ್ತೆ. ಹಾರ್ವೆಸ್ಟಿಂಗ್ ಮಾಡಿದಾಗ ಡ್ಯಾಮೇಜಸ್ ಇದೆಲ್ಲ ಆಗಿ ಒಂದು 1,50,000 ಹೂವು ನಮ್ಗೆ ಹಾರ್ವೆಸ್ಟ್ ಮಾಡಿಕೊಂಡ್ರೇನು 15 ಲಕ್ಷ ರೂಪಾಯಿ ಒಂದು ಬೆಳೆಯಲ್ಲಿ ನಾವು ಇದನ್ನು ಮಾಡ್ಕೊಬೋದು. 10 ಲಕ್ಷ ನಮಗೆ ಖರ್ಚುಗಳಾಗಿದ್ದರೆ ಒಂದು 5 ಲಕ್ಷ ನಮಗೆ ಬೆಳೆ. ಅದೇ ರೇಟುಗಳು ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ವ್ಯತ್ಯಾಸಗಳು ಬರ್ತಾರೆ. ಇದು ಮಾರ್ಕೆಟು ಮದುವೆಗೆ ಮಾರ್ಕೆಟ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆಗಳು ಆಗ್ತಾರೆ. ಪುಷ್ಪ ಕೃಷಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ಪಾಲಿ ಹೌಸ್ ನಿರ್ಮಿಸಲು ಮತ್ತು ಗಿಡ ನಾಟಿ ಮಾಡಲು ಸಬ್ಸಿಡಿ ಸಿಗ್ತಾ ಇದೆ. ಜೊತೆಗೆ ಬ್ಯಾಂಕ್ನಿಂದ ಲೋನ್ ಸಹ ಸಿಗುತ್ತೆ. ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನುವ ವಿವರ ಶ್ರೀಕಾಂತ್ ನೀಡಿದ್ದಾರೆ. ಇವಾಗ ನಮ್ಮ ಸ್ಟೇಟ್ ಗವರ್ಮೆಂಟು ಕೃಷಿ ಭಾಗ್ಯ ಅಂತ ಒಂದು ಕೊಡ್ತಾ ಇದೆ. 1 ಎಕರೆಗೆ 16,80,000 ರೂಪಾಯಿ ಗ್ರೀನ್ ಹೌಸ್ ಕೊಡ್ತಾ ಇದೆ. ಒಂದು 2,40,000 ರೂಪಾಯಿ ಗಿಡ ನಾಟ್ಕೊಳ್ಳೋದಕ್ಕೆ ಸಬ್ಸಿಡಿ ಕೊಡೋದು. ಇಲ್ಲ ನಾನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ NHB ಒಂದು ಕುಟುಂಬ ಒಂದು ಯೂನಿಟ್ ಆಗಿ 1 ಹೆಕ್ಟೇರ್ ಮಾಡಬೇಕು, 56 ಲಕ್ಷ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ. ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂದರೆ ನೀವು ಲೋನ್ ಆಗಿ ನೀವು ತೊಗೊಂಡು ನೀವು ಪ್ರಾಜೆಕ್ಟ್ ಎಲ್ಲ ಎಕ್ಸಿಕ್ಯೂಷನ್ ಆಗಿ ಎಲ್ಲ ಪ್ಲಾಂಟಿಂಗ್ ಮಾಡಿದ ಮೇಲೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ನಿಮಗೆ 56 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ಸಬ್ಸಿಡಿ. ಪೀನಿಯಾದ ಹತ್ರ ಆಫೀಸು ಇದೆ. ವಾಟರ್ ಟೆಸ್ಟಿಂಗ್ದು ಪ್ಲಸ್ ಭೂಮಿದು ಸಾಯಿಲ್ ರಿಪೋರ್ಟ್ ಎರಡು ತೊಗೊಂಡೋಗಿ ನಾವು ಒಂದು ಅರ್ಜಿ ಹಾಕ್ಕೊಂಡ್ರೆ ಇಮಿಡಿಯೇಟು ಅವರು ಪರ್ಮಿಷನ್ ಕೊಡ್ತಾರೆ. ಮಾಡಿದ ಮೇಲೆ ನಾವು ಇದನ್ನು ಮಾಡ್ಕೊಂಡು ಎಲ್ಲ ಬ್ಯಾಂಕ್ ಹೋಗ್ಬಿಟ್ಟು ನಾವು ಈ ಥರ ಮಾಡ್ತಾ ಇದ್ದೇವೆ. ಬ್ಯಾಂಕ್ಸೂ ಫ್ಲೋರಿಕಲ್ಚರ್ಗೋಸ್ಕರ ಲೋನ್ಸ್ ಕೊಡ್ತಾ ಇದೆ. 85% ಅವರು ಲೋನ್ ಕೊಡ್ತಾ ಇದ್ದಾರೆ. ಹೈಬ್ರಿಡ್ ಸೇವಂತಿಗೆಯ ಒಂದು ಹೂವಿಗೆ ಮಾರುಕಟ್ಟೆಯಲ್ಲಿ 20 ರೂಪಾಯಿಯವರೆಗೆ ಬೆಲೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಹೂ ಬೆಳೆಯಲು ಖರ್ಚು ಹೆಚ್ಚಿದ್ದರೂ ಸಹ ಲಾಭವೂ ಹೆಚ್ಚೇ ಸಿಗುತ್ತೆ. 1 ಎಕರೆಯಲ್ಲಿ 3 ಬೆಳೆಗಳಿಂದ ಕನಿಷ್ಠ 15 ಲಕ್ಷ ರೂಪಾಯಿಗೂ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಮತ್ತು ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.